ನಮಸ್ತೆ. ಬಲಿಷ್ಠ ಭವ್ಯ ಭಾರತಜ್ಞಗಳಿಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ಶನಿವಾರ ಒಂದೊಂದು ವಿಚಾರ ಹೇಳ್ತಾ ಇರ್ತೀನಿ. ಏನಂತಂದರೆ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಅಂತಂದ್ಬಿಟ್ಟು, ವಾಸ್ತುವಿನಲ್ಲಿ ಕಾಮನ್ ಮಿಸ್ಟೇಕ್ಸ್ಗಳು ಏನೇನು ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು, ಅದರಲ್ಲಿ ಏನಂತಂದರೆ ಶಾಸ್ತ್ರಗಳು ನಮಗೆ ಸರಿಯಾದದನ್ನೇ ಹೇಳ್ತಾ ಇರ್ತದೆ. ಆದರೆ ನಾವು ಸರಿಯಾಗಿ ತಿಳ್ಕೊಳ್ಳದೆ, ಸರಿಯಾಗಿ ಪಾಲಿಸದೆ, ಸರಿಯಾದಾಗಿ ಅದನ್ನು ನಾವು ಇದಕ್ಕೂ ತರೋದಿಲ್ಲ, ಪ್ರಾಕ್ಟಿಕಾಲಿಟಿಗೂ ತರದೆ ನಾವೇನು ಮಾಡ್ತಾ ಇದ್ದೀವಿ, ಅನೇಕ ವಿಚಾರಗಳಲ್ಲಿ ಕಷ್ಟ ನಷ್ಟ ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ಅಂಥ ಒಂದು ವಿಚಾರ ಏನು ಅನ್ನೋದನ್ನು ಕಡೆಯಲ್ಲಿ ತಿಳಿಸ್ತೀನಿ. ಓಕೆ, ಇದರಲ್ಲಿ ಸಾಧಾರಣವಾಗಿ ಪ್ರಶ್ನೆಗಳು, ನೀವು ಕೇಳೋಂಥ ಪ್ರಶ್ನೆಗಳಿಗೆ ಉತ್ತರಗಳು ಕೊಡ್ತಾ ಹೋಗ್ತಾ ಇರ್ತೇನೆ. ಒಬ್ಬರು ಕೇಳ್ತಾ ಇದ್ದಾರೆ ಏನು ಅಂತಂದರೆ, ಮನೆಯ ಒಳಗಡೆಗೆ ಸಂಪಿದೆ ಗುರುಗಳೇ, ಏನು ಮಾಡೋಣ ಅಂತ ಕೇಳ್ತಾ ಇದ್ದಾರೆ. ನಿಜ ಹೇಳ್ಬೇಕಾದ್ರೆ, ನಾನು ನಮ್ಮ ತಾಯಿ ಮನೆಯಲ್ಲಿ ನಾನು ಅವಾಗ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನನಗೊಂದು ಜಾಗ ಇರಲಿಲ್ಲ. ಇಲ್ದಿದ್ದಾಗ ಏನು ಮಾಡಿದೆ ಅಂತಂತಂದರೆ, ನಾನು ಕೂಡ ಮನೆಯ ಆವಾಗ ಗೊತ್ತಿರಲಿಲ್ಲ, ಅವಾಗೆಲ್ಲ ಅಷ್ಟು ವಾಸ್ತು ಗೊತ್ತಿರಲಿಲ್ಲ. 33 ವರ್ಷಕ್ಕೆ 30 ವರ್ಷಕ್ಕೆ ಮುಂಚೆ ಅಷ್ಟು ವಾಸ್ತು ನನಗೇನು ಗೊತ್ತಿರಲಿಲ್ಲ. ಇವರು ಹೇಳೋದನ್ನು ನಾನು ಕೇಳ್ಕೊಂಡು ಮಾಡ್ತಾಯಿದ್ದೆ. ನಮಗೂ ಅಲ್ಲಿ ಜಾಗ ಇರಲಿಲ್ಲ, ಮನೆ ಮುಂದುಗಡೆಗೆ ಜಾಗ ಇರಲಿಲ್ಲ. ನಮ್ಮದು ನಾರ್ತ್ ಈಸ್ಟಲ್ಲೇ ಬರ್ತದ್ದು. ಸೊ ಹಿಂಗಿತ್ತು, ಸೈಡ್ ಹಿಂಗಿತ್ತು, ಇಲ್ಲೆಲ್ಲೂ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಏನು ಮಾಡಿದ್ದೆ ಅಂತಂದರೆ, ನಾನು ಮನೆಯ ಒಳಗಡೆಗೇ ಸಂಪನ್ನ ಮಾಡ್ಕೊಂಡೋಗಿದ್ದೆ. ಮನೆಯ ಒಳಗಡೆನೇ ಮಾಡ್ಕೊಂಡಿದ್ದೆ. ಇದು ಮೇಯ್ನ್ ಡೋರ್ ಇಲ್ಲಿದೆ ನಮ್ಮದು. ಮೇಯ್ನ್ ಡೋರ್ ಆದಮೇಲೆ ಇನ್ನೇನು ಮಾಡಿದ್ದೀನಿ, ಇಲ್ಲಿಗೆ ಚೇಂಬರ್ ಪ್ಲೇಟನ್ನು ಕೊಟ್ಟಿದ್ದೀನಿ. ಏನಾಗಿದೆ, ಚೆನ್ನಾಗಿದ್ದೀವಿ ಎಲ್ಲರೂ. ಓಕೆ, ಎಲ್ಲರೂ ಚೆನ್ನಾಗಿದ್ದೀವಿ. ಅಲ್ಲಿ ಹೋದ್ಮೇಲಿಂದ ನಾನು ಬೆಳೆದು, ತಮ್ಮಂದರು ಬೆಳೆದು, ತಂಗಿದಿರು ಬೆಳೆದು, ಅವ್ರಿಗೆಲ್ಲರಿಗೂ ಕೂಡ ಮದುವೆಗಳಾಯಿತು, ಎಲ್ಲರೂ ಆಯಿತು, ಒಳ್ಳೆ ಚೆನ್ನಾಗೆಲ್ಲ ಸೆಟ್ಲ್ ಆಗಿದ್ವಿ. ಏನು ತೊಂದರೆ ಏನಿಲ್ಲ, ಆ ಥರದ್ದೇನಿಲ್ಲ. ಯಾಕಂದರೆ ನನಗೆ ಇಲ್ಲಿ ಆಚೆ ಕಡೆ ಮಾಡ್ಕೊಳ್ಳೋಕ್ಕೆ ಜಾಗ ಇಲ್ಲ. ಸೈಟ್ ಏನು ತುಂಬ ದೊಡ್ಡದಾಗೇನು ಇರಲಿಲ್ಲ. ನಮ್ಮದು ಸೈಟ್ ತುಂಬ ಚಿಕ್ಕದಾಗಿತ್ತು. ಈ ಕಡೆ ಮಾಡ್ಕೊಬೋದಾ, ಇಲ್ಲ, ಈ ಕಡೆ ಮಾಡ್ಕೊಬೋದಾ, ಇಲ್ಲ. ಸೊ ಹಾಗಾಗಿ ಏನು ಮಾಡಿದ್ವಿ, ಅದನ್ನು ಒಳಗಡೆಗೆ ಮಾಡ್ಕೊಂಡಿದ್ದೆ. ಅವಾಗ ಯಾರೋ ವಾಸ್ತು ಕನ್ಸಲ್ಟೆಂಟ್ ಬೇರೆಯವ್ರು ಬರೋರು, ಅವ್ರು ಬೇರೆ ಬೇರೆ ಬಿಲ್ಡಿಂಗ್ ತೋರಿಸ್ತಾರಲ್ಲ, ಅವ್ರಿಗೂ ಕೇಳೋದು, ಸರ್ ನಮ್ಮ ಮನೇದು ಹಿಂಗಾಗಿದೆ, ಏನು ಮಾಡ್ಕೊಳ್ಳಿ ಅಂತಂತಂದೆ. ಪರವಾಗಿಲ್ಲಪ್ಪ, ಮನೆ ಒಳಗಡೆಗೆ ಮಾಡ್ಕೊ, ಅದೇನು ತಪ್ಪೇನಿಲ್ಲ ಅಂತಂತಂದ್ರು. ಸೊ ನಾನು ಮನೆ ಒಳಗಡೆಗೇ ಮಾಡ್ಕೊಂಡಿದ್ದೀನಿ ಸಂಪನ್ನ. ಇವತ್ತಿಗೂ ಕೂಡ ಆ ಮನೆಯಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ತಮ್ಮಂದರು, ತಂಗಿದಿರು ಎಲ್ಲ ಚೆನ್ನಾಗಿ ಬಾಳ್ತಾನೆ ಇದ್ದಾರೆ. ಓಕೆ, ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ, ತಲೆ ಕೆಡಿಸ್ಕೊಬೇಡಿ. ಆದರೆ ಇದೇನಿರ್ತಲ್ಲ, ಏನು ಪ್ರಾಬ್ಲಮ್ ಅಂತಂತಂದರೆ, ಇದು ಒಳಗಡೆ ಇದ್ದಾಗ ಏನಾಗುತ್ತೆ, ಇದಕ್ಕೆ ಸೂರ್ಯನ ಬಿಸಿಲು ಬೀಳಲ್ಲ. ಆದರೆ ನಮ್ಮ ಮನೆಗಂತೂ ಬೀಳುತ್ತದು. ಯಾಕಂದರೆ ಈಸ್ಟ್ ಸೈಡ್ ಇರೋದ್ರಿಂದ ಏನಾಗುತ್ತೆ, ಸೂರ್ಯನ ಬಿಸಿಲು ಇದ್ರ ಮೇಲೆ ಬಿದ್ದೇ ಬೀಳುತ್ತೆ. ಬೀಳೋದ್ರಿಂದ ಏನಾಗುತ್ತೆ, ಅದರಲ್ಲಿರೋಂಥ ವೈರಸ್ಸು ಬ್ಯಾಕ್ಟೀರಿಯಾಸ್ನೆಲ್ಲ ಅನ್ನೋದು ಆ ಸೂರ್ಯನ ಬಿಸಿಲು ಕೊಲ್ಲುತ್ತೆ. ಇಲ್ಲ ಅಂತೇಳಿದ್ರೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇಲ್ಲಿಂದ ಏನಾಗುತ್ತೆ, ಓವರ್ ಟ್ಯಾಂಕ್ ಹೋಗುತ್ತೆ. ಓವರ್ ಟ್ಯಾಂಕಿಂದ ಏನಾಗುತ್ತೆ, ವಾಟರ್ ಫಿಲ್ಟರ್ ಬರುತ್ತೆ. ವಾಟರ್ ಫಿಲ್ಟರ್ ಬಂದಾಗ ಏನಾಗ್ಬಿಡುತ್ತೆ, ಅದರಿಂದ ವೈರಸ್ ಬ್ಯಾಕ್ಟೀರಿಯಾಸ್ನೆಲ್ಲ ಕೊಂದದು ವಾಟರ್ ಪ್ಯೂರಿಫೈ ಮಾಡಿ ಕೊಡ್ತಾ ಇದೆ. ಸೊ ಹಾಗಾಗಿ ವಾಟರ್ ಪ್ಯೂರಿಫೈಯರ್ನ ಬಳಸೋದ್ರಿಂದ ಏನಾಗುತ್ತೆ, ಕುಡಿಯುವ ನೀರಿಗೆ ಯಾವುದೇ ರೀತಿಯಾದಂಥ ಬಾಧೆ ಆಗೋದಿಲ್ಲ. ಯಾಕಂದರೆ ಅವಾಗ ಬಂದಿದ್ದೆಲ್ಲ ಆಗಿನ ಕಾಲದಲ್ಲೆಲ್ಲ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಹೊಲ ಗದ್ದೆ ಇರೋದು. ಆ ಹೊಲ ಗದ್ದೆಯಲ್ಲಿ ಅಂತ ಎಲ್ಲೋ ಒಂದು ಮನೇಲಿ ಮಾಡ್ಕೊಡೋರು. ಅವಾಗ ನಾರ್ತ್ ಈಸ್ಟಲ್ಲಿ ತೋಡ್ಕೊಡೋರು ಮಾಡೋರು. ಅಲ್ಲಿಗೆ ಏನಾಗುತ್ತೆ ಅಂದರೆ, ಅವಾಗ ಈ ಒಂದು ಟೆಕ್ನಾಲಜಿ ಇರಲಿಲ್ಲ, ಏನೋ ವಾಟರ್ ಫಿಲ್ಟರ್ ಮಾಡ್ಕೊಳ್ಳೋಂಥ. ಅವಾಗೆಲ್ಲ ಏನಾದ್ರು ನೀರನ್ನು ಸೋಸಿ ಕುಡಿಬೇಕಾಗಿತ್ತು, ಇಲ್ಲ ಕುದಿಸಿ ಕುಡಿಬೇಕಾಗಿತ್ತು. ಕಾಯಿಲೆ ಕಸಾಲೆ ಬರುತ್ತೆ ಅಂತನಾದರೆ ನೀರನ್ನು ಕುದಿಸಿ ಆರಿಸಿ ಕುಡಿತಾಯಿದ್ರು. ಅದರಿಂದನೂ ಏನಾಗೋದು, ಬ್ಯಾಕ್ಟೀರಿಯಾಸನ್ನು ಕೊಲ್ತಾಯಿದ್ರು. ಇಲ್ಲ ಸೂರ್ಯನ ಬಿಸಿಲು ಬಿದ್ದು ಕೊಲ್ತಾ ಇತ್ತು. ಹೀಗೇನಾಗಿದೆ, ಎಲ್ರಿಗೂ ವಾಟರ್ ಪ್ಯೂರಿಫೈ ಬಂದಿರೋದ್ರಿಂದ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಸೊ ವಾಸ್ತು ಪಾಯಿಂಟಲ್ಲಿ ಬಂದಾಗ ಇಲ್ಲಿ ಎನರ್ಜಿ ಏನಾದ್ರು ಕಡಿಮೆ ಆಗಿಬಿಡುತ್ತಾ ಅಂತಂದಾಗ ಅದನ್ನು ಚೆಕ್ ಮಾಡ್ಕೋಬೇಕು. ನಾರ್ತ್ ಈಸ್ಟಲ್ಲಿ ಬಂದಿದೆಯಾ ಅನ್ನೋದನ್ನು ನೋಡ್ಕೋಬೇಕು. ನಾರ್ತ್ ಈಸ್ಟ್ ಭಾಗದಲ್ಲಿ ಬಂದಿದ್ದರೆ ತೊಂದರೆ ಇರುತ್ತೆ. ಅರ್ಥಾಯ್ತಾ? ಯಾರು ಪ್ರಶ್ನೆ ಕೇಳಿದಿರೋ, ನೀವೇನು ಮಾಡಿದ್ರಿ, ಒಳಗಡೆ ಇದೆಯಾ ಅಂತ ಕೇಳಿದಿರ. ಒಳಗಡೆ ಇದ್ದರೆ ಏನಾದರೂ ತೊಂದರೆನಾ ಅಂತ ಹೇಳಿದ್ರೆ ಇಲ್ಲ ಅಂತಂತ ಹೇಳಿ ಅದಕ್ಕೆ ಕೊಟ್ಟಿದ್ದೀನಿ. ನಾರ್ತ್ ಈಸ್ಟಲ್ಲಿ ಇತ್ತು ಅಂತಂದರೆ ಚೆಕ್ ಮಾಡ್ಕೋಬೇಕು. ಅದರಿಂದ ತೊಂದರೆ ಹಾಗೇ ಆಗುತ್ತೆ. ಯಾಕಂದರೆ ಅದರ ಒಂದು ಎನರ್ಜಿ ಲೆವೆಲ್ಸೇ ಬೇರೆಯೇ ಹಾಕ್ಬಿಡ್ತಾರೆ. ಅದರ ಒಂದು ಲಾಜಿಕ್ಸೇ ಬೇರೆ ಇರುತ್ತೆ. ಓಕೆ, ರೈಟ್. ಒಬ್ಬರು ಕೇಳ್ತಾ ಇದ್ದಾರೆ, ನಾರ್ತ್ ವೆಸ್ಟಲ್ಲಿ ಮಿರರನ್ನು ಇಟ್ಕೋಬಹುದಾ ಅಂತ. ನೋಡಿ, ಇದೇನಾಯಿತು, ಇದು ನಾರ್ತ್ ವೆಸ್ಟ್ ಆಯಿತು. ಓಕೆ, ಅದು ಸೌತ್ ವೆಸ್ಟ್ ಆಯಿತು, ಇದು ನಾರ್ತ್ ವೆಸ್ಟ್ ಆಯಿತು. ಓಕೆ, ಈ ನಾರ್ತ್ ವೆಸ್ಟಲ್ಲಿ ಮಿರರನ್ನು ಇಟ್ಕೋಬೋದಾ ಅಂದರೆ ಖಂಡಿತವಾಗೂ ನೀವು ಇಟ್ಕೋಬೋದು. ಯಾವ ಕಡೆಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ನಾರ್ತ್ ವೆಸ್ಟಲ್ಲಿ ನಿಮ್ಮ ರೂಮ್ ಹೀಗಿದೆ ಅಂತಂತಂದರೆ ಇದನ್ನು ನಾರ್ತ್ ಸೈಡಿಗೆ ಬೇಕಾದ್ರೆ ಮಿರರ್ ಇಟ್ಕೋಬೋದು, ಅಥವಾ ಈಸ್ಟ್ ಸೈಡಿಗೆ ಬೇಕಾದ್ರೆ ಮಿರರನ್ನು ಇಟ್ಕೋಬೋದು. ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ. ಸೊ ಒಂದು ನಾರ್ತ್ಗಾದರೂ ಇಟ್ಕೋಬೋದು, ಇಲ್ಲ ಈಸ್ಟ್ಗಾದರೂ ಇಟ್ಕೋಬೋದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ನಾರ್ತ್ ವೆಸ್ಟಲ್ಲಿ ಮಿರರ್ ಬರಬಹುದು, ಅದನ್ನು ಮಾಡ್ಕೊಳ್ಳಿ. ಹೇಳ್ತಾ ಇದ್ದಲ್ಲ, ಕಾಮನ್ ಮಿಸ್ಟೇಕ್ಸ್ ಏನು ಅಂತಂದಾಗ,
ಎಲ್ಲ ನಮ್ಮ ಆಫೀಸಿಗೆ ಬರ್ತಾ ಇರ್ತಾರೆ, ಬೇಕಾದಷ್ಟು ಜನ ಬರ್ತಾ ಇರ್ತಾರೆ. ಬಂದವರೆಲ್ಲ ಏನು ಹೇಳ್ತಾ ಇರ್ತಾರೆ ಅಂದರೆ, ಗುರುಗಳೇ ನಾನು ನಮ್ಮೂರಲ್ಲಿ ಹೋಗ್ಬಿಟ್ಟು ನಮ್ಮೂರು ದೇವಸ್ಥಾನದಲ್ಲಿ 500 ಕೇಳಿದೆ, ಅವ್ರನ್ನ ಕೇಳಿದೆ, ಇವ್ರನ್ನ ಕೇಳಿದೆ, ಅವರೆಲ್ಲ ಆಯಾ ಇಷ್ಟಕ್ಕಿಷ್ಟು ಬರಬೇಕು ಇಷ್ಟಕ್ಕಿಷ್ಟು ಬರಬೇಕು ಅಂತ ಅಂದ್ಬಿಟ್ಟು ಒಂದು ಪುಸ್ತಕ ತೆಗೆದು ನೋಡ್ಬಿಟ್ಟು ಎಲ್ಲ ಹೇಳಿಬಿಟ್ರು ನಮಗೆ, ನೀವು ನಮಗೆ ಅದೇ ಆಯದಲ್ಲಿ ನನಗೆ ಕೂಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇರ್ತಾರೆ. ಇಲ್ಲ, ಆಯ ಅನ್ನೋಂಥದ್ದು ಆ ಲೆಕ್ಕಾಚಾರದಲ್ಲಿ ಇಲ್ಲ. ಆಯ ಅನ್ನೋಂಥದ್ದು ಬಂದ್ಬಿಟ್ಟು ಆ ವ್ಯಕ್ತಿಯ ವೃತ್ತಿ ಏನಿರುತ್ತೆ, ಅಂದರೆ ಆ ಮನುಷ್ಯನ ಪ್ರೊಫೆಷನ್ ಏನಿರುತ್ತೆ, ಆ ಪ್ರೊಫೆಷನ್ಗೆ ತಕ್ಕನಂಗೆ ನಾವು ಆಯವನ್ನು ರೆಡಿ ಮಾಡಬೇಕಾಗಿರ್ತದೆ. ಓಕೆ, ಅದು 1:1, 1:2, 1:3, 1:4 ಈ ಥರ ಹೋಗಿ 1:8 ತನಕ ಬರುತ್ತೆ. ಒಂದೊಂದು ಇದು ಬಂದು ಅದಕ್ಕೆ ಆದಂಥ ಒಂದು ಕೆಲಸ ಕಾರ್ಯಗಳಿಗೆ ಆಗ್ತಾ ಇರ್ತದೆ. ಸೊ 1:1 ಅಂತಂದರೆ ಇದೆಲ್ಲನೂ ರಾಜಕೀಯ ವ್ಯಕ್ತಿಗಳು ಅಂಥವ್ರು ಇಂಥವ್ರೆಲ್ಲ ಬಳಸ್ಕೊಳ್ಳೋಂಥದ್ದು. 1:2 ಅಂತಂದರೆ ಇವರು ವ್ಯಾಪಾರ ವ್ಯವಹಾರ ಮಾಡೋವಂಥವ್ರು ಬಳಸ್ಕೋಬೋದು. 1:3 ಅನ್ನೋದು ಟೀಚಿಂಗ್ ಮಾಡೋವಂಥದ್ದು. ಈ ಥರದ್ದೆಲ್ಲ ಇರುತ್ತಲ್ಲ, ಇಂಥದಕ್ಕೆಲ್ಲನೂ ಕೂಡ ಬಳಸ್ಕೊಳ್ಳೋಂಥದ್ದು ಇರ್ತದೆ. ಅದನ್ನೇನು ಮಾಡ್ತೀವಿ ಅಂತಂದರೆ, ಒಂದು ಪೂರ್ತಿ ಮನೆಯಲ್ಲಿ ಇರುವಂಥ ಎಷ್ಟು ವ್ಯಕ್ತಿಗಳಿರ್ತಾರೋ ಅವರು ಅಷ್ಟೂ ಜನರ ಜನ್ಮ ನಕ್ಷತ್ರವನ್ನು ತೆಗೆದುಕೊಂಡು ಅದರ ಕಾಮನ್ ಫ್ಯಾಕ್ಟರ್ಸನ್ನು ನೋಡಿಕೊಂಡು ಏನು ಮಾಡ್ತೀವಿ, ಒಂದು ಮನೆಯ ಹೊರಗಿಂದ ಹೊರಗೆ ಅಂತಂದಾಗ, ಆ್ಯಕ್ಚುಲಿ ವಾಸ್ತುಲಿ ಮನೆ ಅಂತಂತ ಬಂದಾಗ ಒಳಗಿಂದ ಒಳಗೆ ಆಯ ನೋಡ್ತೀವಿ. ಮನೆಯ ಒಳಗಿಂದೊಳಗೆ ಏನು ಬರುತ್ತಲ್ಲ ಇದರ ಆಯವನ್ನು ನೋಡ್ತೀವಿ. ಇಡೀ ಮನೆಯವರ ಆಸೆ ಆಕಾಂಕ್ಷೆಗಳು ಏನಾಗಿದೆ ಇದೆಲ್ಲವನ್ನು ತಿಳ್ಕೊಂಡು ಅವ್ರ ಜೀವನದಲ್ಲಿ ಏನಾಗಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ತಕ್ಕನಂಗೆ ಭುವನದಲ್ಲಿ ಭವನವನ್ನು ಸೃಷ್ಟಿ ಮಾಡುವಂಥದ್ದು ವಾಸ್ತು ಶಿಲ್ಪಿಯ ಪ್ರಮುಖ ಕಾರ್ಯ. ಸೊ ಅದನ್ನು ನೋಡ್ಕೊಂಡು ಮಾಡಬೇಕಾಗತ್ತೆ. ಅದು ಬಿಟ್ಬಿಟ್ಟು ಇಲ್ಲಿ ನಮ್ಮ 500 ಹೇಳಿದ್ರು, ಪಾಪ ಅವ್ರಿಗೆ ಜ್ಞಾನ ಅಷ್ಟೇ ಇರುತ್ತೆ. ಏನು ಮಾಡ್ತಾರೆ, ಅವ್ರು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಮಾಡಿರ್ತಾರೆ. ಅದರಲ್ಲಿ ಏನಾಗುತ್ತೆ, ಯಾವುದೋ ಒಂದು ಪುಸ್ತಕ ಕೊಟ್ಟಿರ್ತಾರೆ, ಆ ಪುಸ್ತಕ ನೋಡ್ಕೊಂಡು ಏನು ಮಾಡ್ತಾ ಇರ್ತಾರೆ, ಈ ಪುಸ್ತಕದಲ್ಲಿ ಇಷ್ಟು ಬಂದಿದೆ ಇಷ್ಟಕ್ಕೆ ಇಷ್ಟು ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಸೊ ಏನೇನು ಬರುತ್ತೆ, ಧ್ವಜಾಯ, ಗಜಾಯ, ಸಿಂಹಾಯ, ವೃಷಭಾಯ, ಈ ಥರ 8 ಆಯಗಳು ಬರುತ್ತಲ್ಲ, ಈ ಥರ ಎಲ್ಲ ಹೇಳಿ ಮಾಡ್ತಾರೆ. ಸೊ ಆ ಥರ ಮಾಡೋವಂಥದ್ದು ವಾಸ್ತು ಅಲ್ಲ. ನಾನು ಬರೀ ಈ ಆಯಗಳ ಲೆಕ್ಕಾಚಾರ ಮಾಡ್ಬೇಕಂತಂದ್ಬಿಟ್ಟು ಇದನ್ನು ಕಲ್ತ್ಕೋಬೇಕು ಅಂತಂದ್ಬಿಟ್ಟು ಪುಣೆಯಲ್ಲಿ ಹೋಗಿ 6 ದಿನಗಳ ಕಾಲ ಈ ಆಯವನ್ನು ಹೆಂಗೆ ಲೆಕ್ಕಾಚಾರ ಮಾಡಬೇಕು, ಯಾವ ರೀತಿ ಲೆಕ್ಕಾಚಾರ ಮಾಡಬೇಕು, ಯಾವುದ್ಯಾವುದಕ್ಕೆಲ್ಲ ಲೆಕ್ಕಾಚಾರ ಮಾಡಬೇಕು, ಪ್ರತಿಯೊಂದು ಕೂಡ 6 ದಿನಗಳ ಕಾಲ ಅದರ ವ್ಯಾಸಂಗವನ್ನು ಮಾಡಿಕೊಂಡು ಅಧ್ಯಯನವನ್ನು ಮಾಡಿಕೊಂಡು ಬಂದಿದ್ದೀನಿ. ಓಕೆ, ಹಾಗಾಗಿ ನಾನು ಏನೇ ಮಾತಾಡಬೇಕಾದ್ರೂ ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತೀನಿ. ನನಗೆ ಗೊತ್ತಿರೋ ವಿಚಾರ ಆದರೆ ಕಾನ್ಫಿಡೆಂಟ್, ಗೊತ್ತಿಲ್ಲದಿದ್ರೆ ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತೀನಿ. ಓಕೆ, ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ ಒಂದು ಲೈಕನ್ನು ಕೊಡಿ. ಹಾಗೆ ನಿಮಗೆ ಬೇಕಾಗಿರುವಂಥ ವಾಸ್ತುವಿನ ಬಗ್ಗೆ ಪ್ರಶ್ನೆಗಳೇನಾದ್ರು ಇತ್ತು ಅಂತಂತಂದರೆ, ಒಂದು ಕ್ಲಾರಿಫಿಕೇಷನ್ ಏನಾದ್ರು ಇತ್ತಂದರೆ, ಅನುಮಾನಗಳಿತ್ತು ಅಂತಂದರೆ ಪರಿಹರಿಸ್ಕೊಳ್ಳೋಕ್ಕೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸನ್ನು ಕೊಡ್ತಾ ಹೋಗ್ಬೋದು. ಪ್ರತಿಯೊಂದು ಕಾಮೆಂಟ್ಸನ್ನು ನೋಡ್ತಾ ಇರ್ತೀನಿ, ನಾನು ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಹೇಳ್ತಾ ನಮಸ್ತೆ, ಜೈ ಹಿಂದ್.